ಹೋಮ್ ಸ್ಟೇ ಬೀಚಿಗೆ ಜಸ್ಟ್ 900 ಮೀಟರ್ ಡಿಸ್ಟೆನ್ಸ್ ಒಳಗೆ ಐತಿ. ಇಲ್ಲಿ ವೈಫೈನೂ ಫ್ರೀ ಐತೆ ಅಂತ. ಇಲ್ಲೇ ಫುಡ್ ಮೆನು ಐತೆ ನೋಡ್ರಿ, ನೀವು ಏನಾರ ಫುಡ್ ಬೇಕಂದ್ರೆ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಸೊ ಓವರಾಲ್ ಆಗಿ ರೂಮ್ ಮಸ್ತ್ ಐತಿ. ಆಲ್ಮೋಸ್ಟ್ ಆಲ್ ಎಲ್ಲ ಫೆಸಿಲಿಟಿನೂ ನಮಗೆ ಕೊಟ್ಟಿದ್ದಾರೆ. ಎಗ್ ರೋಸ್ಟು, ಒಂದು ಪರೋಟ, ಒಂದು ಚಪಾತಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಳತ್ತೀನಿ. ಹೌಸ್ ಬೋಟ್ ಇಂತ ಚೆಕ್ಔಟ್ ಆಗಿ ಟೆಂಪಲ್ ನೋಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಹೋಮ್ ಸ್ಟೇಗೆ ಬಂದೀವಿ. ಹೋಮ್ ಸ್ಟೇ ವೈಟ್ ಶೋರ್ ಬೀಚ್ ಹೋಮ್ ಸ್ಟೇ ಐತಿ. ಬೀಚ್ ನಿಯರ್ ಐತಿ. ಇಲ್ಲೇ ನಾನ್ ಎ ಸಿ ರೂಮ್ಸ್ ಅದಾವು, ಎ ಸಿ ರೂಮ್ಸ್ ಅದಾವು. ಹಂಗೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಾರ. ಆಮೇಲೆ ಇಲ್ಲಿ ಫೋನ್ ನಂಬರ್ ಐತಿ, ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಈ ಹೋಮ್ ಸ್ಟೇ ಬೀಚಿಗೆ ಜಸ್ಟ್ 900 ಮೀಟರ್ ಡಿಸ್ಟೆನ್ಸ್ ಒಳಗೆ ಐತಿ. ಸೊ ಆರಾಮ್ಸಿರಿ ನಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ನಾವು ಇವಾಗ ಬೀಚಿಗೆ ಹೋಗತ್ತಿಲ್ಲ, ಈವ್ನಿಂಗ್ ಹೋದ್ರೆ ಚೆನ್ನಾಗಿ ಅನಿಸ್ತೈತಿ. ಆಮೇಲೆ ಸನ್ಸೆಟ್ ಇರ್ತೈತಿ, ನೋಡಕ್ಕೆ ಭಾಳ ಮಸ್ತ್ ಕಾಣಿಸ್ತೈತಿ. ಸೊ ಅದ್ರ ಸಂಬಂಧ ಅವಾಗ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಆ್ಯಕ್ಚುಲಿ ಚೆಕ್ ಇನ್ ಟೈಮ್ 12 o'clock ಐತಿ ನಮ್ದು. ಸೊ ಅದಕ್ಕೆ ಇನ್ನೂ ಟೈಮ್ ಆಗಿಲ್ಲ, 11 ಆಗೈತಿ. ಸೊ ಅದ್ರ ಸಂಬಂಧ 1 hour ವೇಟ್ ಮಾಡಬೇಕು. ಸೊ ಬರ್ರಿ ಇವಾಗ ವೇಟ್ ಮಾಡೋಣಂತ. ಆಮೇಲೆ ನಿಮ್ಗೆ ಅಲ್ಲಿವರೆಗೂ ಈ ಹೋಮ್ ಸ್ಟೇ ಯಾವ ಥರ ಐತಿ, ಏನೇನೆಲ್ಲ ಫೆಸಿಲಿಟಿ ಅದಾವ ಇಲ್ಲಿ, ಸೊ ಪ್ರತಿಯೊಂದನ್ನು ತೋರಿಸ್ತೀನಿ. ಈ ವಿಡಿಯೋನ ಮಿಸ್ ಮಾಡ್ಲಿಲ್ಲಂಗೆ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಬರ್ರಿ ಒಳಗಡೆ ಹೋಗೋಣ ಅಂತ. ಸೊ ಎಂಟ್ರೆನ್ಸ್ ಬಂದ್ಬಿಟ್ಟಾಗ ಇಲ್ಲೇ ಒಂದು ಗೇಟ್ ಐತಿ, ದೊಡ್ಡದೈತಿ. ಇವಾಗ 1 by 1 ತೋರಿಸ್ತೀನಂತ ಬರ್ರಿ ಒಳಗೆ. ಇಲ್ಲೇ ಎಂಟರ್ ಆದ ತಕ್ಷಣ ಫಸ್ಟಿಗೆ ಫ್ರೀ ಪಾರ್ಕಿಂಗ್ ಫೆಸಿಲಿಟಿ ಐತಿ. ಸೊ ಇಲ್ಲಿ ಎಲ್ಲ ವೆಹಿಕಲ್ ಪಾರ್ಕ್ ಮಾಡ್ಬೋದು. ನೀವು ಏನಾರ ಇದ್ರೆ ಅಡ್ವಾನ್ಸ್ ರಿಸರ್ವ್ ಮಾಡೋದೇನು ಇಲ್ಲ, ಡೈರೆಕ್ಟಾಗಿ ನೀವು ಬಂದಿಲ್ಲೇ ಪಾರ್ಕ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಈ ಸೈಡ್ ಬಂದರೆ ಇಲ್ಲಿ ಒಂದಿಷ್ಟು ಪ್ಲಾಂಟ್ಸ್ ಇದಾವೆ. ಸೊ ಆಮೇಲೆ ಇಲ್ಲಿ ಕ್ರಿಸ್ಮಸ್ಸಿಂದ ಟ್ರೀ ಐತಿ, ಅಲ್ಲೆಲ್ಲ ಡೆಕೋರೇಷನ್ ಮಾಡ್ಯಾರ. ಆ್ಯಕ್ಚುಲಿ ಕ್ರಿಸ್ಮಸ್ ಮುಗಿದು ಒಂದು ಸ್ವಲ್ಪ ದಿನ ಐತೆ, ಬಟ್ ಇನ್ನೂ ಡೆಕೋರೇಷನ್ ಹಂಗೆ ಐತಿ, ಭಾಳ ಚಂದ ಕಾಣಿಸಾಕತ್ತೈತಿ. ಈ ಸೈಡ್ ಆಫೀಸ್ ಮತ್ತು ಸ್ಟಾಫ್ ರೂಮ್ ಐತಿ. ಆಮೇಲೆ ಈ ಸೈಡ್ ಬಂದರೆ ರಿಸೆಪ್ಷನ್ ಏರಿಯಾ ಐತಿ. ಹಂಗೆ ಈ ಸೈಡ್ ರೂಮ್ಸ್ ಇದಾವೆ. ಇಲ್ಲೇ 7 AC ರೂಮ್ಸ್ ಇದಾವೆ. ಕೆಳಗಡೆ 4 AC ರೂಮ್ಸ್ ಇದಾವೆ, ಮೇಲ್ಗಡೆ 3 ಇದಾವೆ. ಆಮೇಲೆ ಫಸ್ಟಿಗೆ ಬರೋದು ಲೆಫ್ಟ್ ಸೈಡ್ ರಿಸೆಪ್ಷನ್ ಐತಿ. ನೋಡೋಣ ಬರ್ರಿ. ಇಲ್ಲೇ ವಿಸಿಟಿಂಗ್ ಕಾರ್ಡು ಅದಾವು. ಸೊ ನಿಮಗೆ ತೋರಿಸ್ತೀನಂತ, ನೀವು ಏನಾರ ಬಂದರೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಸೊ ಇಲ್ಲೇ ನೋಡ್ರಿ, ವೈಟ್ ಶೋರ್ ಬೀಚ್ ಹೋಮ್ ಸ್ಟೇ ಅವ್ರ ಕಾಂಟ್ಯಾಕ್ಟ್ ನಂಬರು ಇದಾವ. ನೆಕ್ಸ್ಟು ಅಡ್ರೆಸ್ಸು ಐತಿ, ಅವ್ರದ್ದು ವೆಬ್ಸೈಟು ಐತಿ. ನೆಕ್ಸ್ಟು ಇಲ್ಲಿ ಏನೇನು ಫೆಸಿಲಿಟಿ ಇದಾವೆ ಅದನ್ನು ಕೊಟ್ಟಿದ್ದಾರೆ. ಸರ್ವಿಸ್ AC ಮತ್ತು ನಾನ್ AC ಎರಡೂ ಇದಾವೆ. ಮತ್ತು 7 ರೂಮ್ಸು AC ಇದಾವೆ. ಅಂದ್ರೆ ಬೇಕಂದ್ರೆ AC ಬೇಕು, ನಾನ್ AC ಬೇಕು, ನಾನ್ AC ಇರ್ತಾವೆ. ಆಮೇಲೆ ಬೋಟಿಂಗ್, ಹೌಸ್ ಬೋಟು, ಶಿಕಾರ, ಕಯಾಕಿಂಗು, ಕನೋಯಿಂಗು ಅದೆಲ್ಲೂ ಕೊಟ್ಟಿದ್ದಾರೆ ಫೆಸಿಲಿಟಿ. ಆಯುರ್ವೇದಿಕ್, ಟ್ಯಾಕ್ಸಿ ಸರ್ವಿಸು, ಬೈಕ್ ರೆಂಟಲು ಎಲ್ಲನೂ ಸಿಗ್ತವೆ. ಬೀಚ್ ಸೈಡ್ ಫುಲ್ ಹ್ಯೂಮಿಡಿಟಿ ಇರೋದ್ರಿಂದ ನೋಡ್ರಿ ಮೇಡಮ್ ಅವರೆಲ್ಲ ಹೆಂಗೆ ಸುಸ್ತಾಗಿ ಕುಂತ್ಬಿಡ್ತಾರೆ ಗಾಳಿ ಕಡೆಗೆ. ಸೊ ನಮ್ದು ಇನ್ನೂ ಚೆಕ್ ಇನ್ ಟೈಮ್ ಆಗಿಲ್ಲ, ಹಾಗಾಗಿ ಲಗೇಜ್ ಎಲ್ಲ ಇಲ್ಲೇ ಇಟ್ಟೇವಿ. ಸೊ ಎಂಟ್ರೆನ್ಸಿಗೆ ಹೋಗೋದೇ ಇದು. ಸೊ ಇಲ್ಲಿ ವೈಫೈನೂ ಫ್ರೀ ಐತಂತ ನೋಡೋಣ. ನಾವು ಒಂದ್ಸಲಿ ಬಂದಾಗ ಒಳಗಡೆ ಹೋದಾಗ ಹೆಂಗಿರುತ್ತೆ. ಇಲ್ಲಿ ಕೆಳಗಡೆ 4 ರೂಮ್ ಅನ್ನೆಲ್ಲ, ಈ ಸೈಡ್ 2 ರೂಮು, ಈ ಸೈಡ್ 2 ರೂಮು. ಒಳಗಡೆ ಇಂಟೀರಿಯರ್ ಮಾತ್ರ ಮಸ್ತ್ ಇದಾವೆ. ಎಲ್ಲ ಫೋಟೋ ಫ್ರೇಮ್ ಮಸ್ತ್ ಹಾಕಿದ್ದಾರೆ, ಚಂದ ಇದಾವೆ. ರೂಮ್ ಹೆಂಗೈತಿ ಇನ್ನೂ ನೋಡ್ಬೇಕು, ವೇಟ್ ಮಾಡಕೊಂತೀವಿ. ಇಲ್ಲೇ ಫುಡ್ ಮೆನು ಐತಿ ನೋಡ್ರಿ, ನೀವೇನಾರ ಫುಡ್ ಬೇಕಂದ್ರೆ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಔಟ್ ಸೈಡ್ ಹೋಗೋದೇನು ಅವಶ್ಯಕತೆ ಇಲ್ಲ, ಇಲ್ಲೇ ಏನು ಬೇಕಾದ್ರೆ ಆರ್ಡರ್ ಮಾಡಿ ತಿನ್ಕೋಬೋದು ನೀವು. ಎಲ್ಲ ನಾರ್ತ್ ಇಂಡಿಯನ್ ಐತಿ, ಸೌತ್ ಇಂಡಿಯನ್ ಐತಿ, ಎರಡು ಟೈಮಿಂಗ್ ಸಿಗ್ತಾವೆ. ಎಲ್ಲಿ ಹೋಗ್ಯಾರ? ಸೊ ನಮ್ದು ಮ್ಯಾಲೆ ಐತಂತ, ನಾವು ಇಲ್ಲೇ ಐತಂತ ಮಾಡಿದ್ವಿ. ಇಲ್ಲೇ ಕೊಟ್ಟಿದ್ರೆ ಚಲೋ ಇತ್ತು ರೂಮ್, ಬಟ್ ಆಲ್ರೆಡಿ ಇದಾರೆ ಅನ್ಸುತ್ತೆ. ಹಾಗಾಗಿ ನಮ್ಮ ಮೇಲೆ ಕಳ್ಸಾತ್ರಿ. ಒಳಗಡೆ ಹೋಗ್ಬೇಕನ, ಒಳಗಡೆ ಹೋಗ್ಬೇಕು. ಅವ್ರೆಲ್ಲಿ ಹೋಗ್ಯಾರ? ಹಂಗೆ ಹೋಗ್ಬಿಟ್ರಲ್ಲ ಮ್ಯಾಲೆ. ಹಾಂ, ಈ ಸೈಡ್ ಐತನ. ಪಟ್ಟ ಪಟ್ಟ ಅಯ್ಯೋ, ಬ್ಯಾಕ್ ಸೈಡ್ ಎಂತ ಐತಂತ ನೋಡ್ರಿ. ಎಂಟ್ರಿ ನಮಗೆ ಗೊತ್ತಾಯಿಲ್ಲ, ಅಲ್ಲೇ ಹುಡುಗಾತೀವಿ ಎಲ್ಲೈತಿ ಎಲ್ಲೈತಿ ಅಂತ. ಈ ಸೈಡು ಪಾರ್ಕಿಂಗ್ ಐತಿ. ಹಾಂ, ಈ ಸೈಡು ಪಾರ್ಕ್ ಮಾಡ್ಬೋದು. ಇಲ್ಲೇ ಡೈನಿಂಗ್ ಏರಿಯಾ ಐತಿ, ಫ್ಯಾನು ಕೊಟ್ಟಾರ.
ಆಮೇಲೆ ಇಲ್ಲೇ ರೂಮ್ಸ್ ಇರೋವು. ಇಲ್ಲಿ 1 by 1 ಐತಿ. ಇಲ್ಲಿ 3 ರೂಮ್ಸ್ ಇದಾವಂತೆ. ಇಲ್ಲಿ 1 2 ನೆಕ್ಸ್ಟ್ ಅಲ್ಲೊಂದು ಐತಿ. 3 ರೂಮ್ಸ್ ಇದಾವು. ಡೈನಿಂಗ್ ಟೇಬಲ್ ಐತಲ್ಲ, ಕೂಡ್ಬೇಕಂತ ಇಲ್ಲೇ ಕುಂದಿರ್ತಿದ್ವಲ್ಲ, ರಿಲ್ಯಾಕ್ಸ್ ಮಾಡಕತ್ತಲ್ಲ. ಆರಾಮೈತಿ, ಚಲೋ ಐತೆ. ಹಾಂ, ಎಂಜಾಯ್ ಮಾಡ್ಕೊಂತ ಇಲ್ಲೇ ಟ್ರೈನ್ ಬರ್ತೈತಿ ನೋಡ್ರಿ. ಟ್ರೈನ್ ಐತಿ, ಬೀಚು ಐತಿ, ರೂಮ್ ಐತಿ, ಮತ್ತೇನು ಬೇಕು? ಏನೋ ಬಿಡು ಇದು ಇಷ್ಟಿದ್ರು ಸರ್. ಇಲ್ಲೇ ಬಿಡು ಮತ್ತೆ ಒಂದು ಮನೆ ಮಾಡ್ಕೊಡೋ ಮತ್ತೆ ಅಷ್ಟರೊಳಗೆ ಒಂದು ಮನೆ ಮಾಡ್ಕೊಂಡ ಇಲ್ಲ ಐತಿ ಇರೋ ಮನೆ ಏನು ಮಾಡ್ತಿ? ಇರೋ ಮನೆ ಬಡಿ ಕೊಡೋಣ, ಬಡಿ ಕೊಟ್ಟ ಎಲ್ಲರೂ ಇಲ್ಲಿ ಬಂದ್ಬಿಡು. ನಾವು ಹೋಗ್ತೀವಪ್ಪ ನಮ್ಮೂರಿಗೆ, ಹುಬ್ಳಿಲಿ. ಹ್ಯೂಮಿಡಿಟಿ ಇದ್ರೂ ಸಹಿತ ಸುತ್ತಲೂ ಗಿಡ ಮರಗಳು ಭಾಳ ಇದಾವೆ. ಆಮೇಲೆ ಬ್ಯೂಟಿಫುಲ್ ಫ್ಲವರ್ಸು ಇದಾವೆ, ಟ್ರೀಸ್ ಇದಾವೆ, ಎಲ್ಲಿ ನೋಡಿದ್ರು ಅವೇ ಕಾಣ್ತವೆ. ಆಮೇಲೆ ಇವರು ಪ್ರತಿಯೊಂದು ರೂಮ್ ಮುಂದೆನೂ ಒಂದು ಸಣ್ಣದು ಹೂವಿನ ಕುಂಡ್ಲ, ಆಮೇಲೆ ಡಸ್ಟ್ಬಿನ್ನು, ಮ್ಯಾಟು ಎಲ್ಲ ಇಟ್ಟಿರ್ತಾರೆ. ಈ ಸೈಡ್ ರೂಮ್ಗೂ ಎಲ್ಲ ಸೈಡ್ ಇದಾವೆ ನೋಡ್ರಿ. ಇಲ್ಲಿ ಪ್ರತಿಯೊಂದು ರೂಮಿಂದನೂ ಒಂದೊಂದು ಡಸ್ಟ್ಬಿನ್ನು, ಒಂದು ಕುಂಡ್ಲ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಜಸ್ಟ್ ನ್ಯೂ ಇಯರ್ ಆದಮೇಲೆ ಈಗ 1 ವೀಕಿಗೆ ಬಂದಿದ್ದೀವಲ್ಲ, ಹಾಗಾಗಿ ಕ್ರಿಸ್ಮಸ್ ಟ್ರೀ ಒಂದು ಇಟ್ಟಿದ್ದಾರೆ. ಇದು ನಾರ್ಮಲ್ ಆಗಿರಲ್ಲ, ಈಗ ಇಟ್ಟಿದ್ದಾರೆ ಅಷ್ಟೇ. ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಇವರು. ಒಂಥರ ರೆಸಾರ್ಟ್ ಟೈಪ್ ಫೀಲಿಂಗೇ ಬರಾಕುಂತೈತಿ. ಇದು ಹೋಮ್ ಸ್ಟೇ ಅಂತ ಅನ್ನಿಸ್ತಾ ಇಲ್ಲ, ರೆಸಾರ್ಟ್ ಅನ್ಸಾಕುಂತೈತಿ. ಆ ರೇಂಜಿಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದೇ ನಮ್ಮ ರೂಮ್. ಹಂಗೆ ಈ ಸೈಡ್ ಆಪೋಸಿಟ್ ಬಂದ್ರೆ ಇಲ್ಲಿ ಬಾಲ್ಕನಿ ವ್ಯೂ ಎಂಜಾಯ್ ಮಾಡಕ್ಕಂತೇಳಿ 1-2 ಚೇರು 1 ಟೇಬಲ್ ಕೊಟ್ಟಿದ್ದಾರೆ. ಸೊ ಇದು ಚೆನ್ನಾಗೈತಿ. ಇವಾಗ ರೂಮ್ ಟೂರ್ ಮಾಡ್ತೀನಿ. ರೂಮ್ ಯಾವ ಥರ ಐತಿ ಅಂತ ನೋಡಿದ್ರಿ. ಸೊ ಬರ್ರಿ ಇವಾಗ ನೋಡಿನಂತ ರೂಮ್ 1 by 1. ಸೊ ಫಸ್ಟಿಗೆ ಬಂದ ತಕ್ಷಣ ಇಲ್ಲೊಂದು 2 ಲ್ಯಾಂಪ್ ಕೊಟ್ಟಿದ್ದಾರೆ. ಆಮೇಲೆ ಇದೇನು ಅಂತ ಗೊತ್ತಾಗತ್ತಿಲ್ಲ ನಂಗೆ. ಮೇ ಬಿ ಬಟ್ಟೆ ಹ್ಯಾಂಗ್ ಮಾಡಕ್ಕಿರ್ಬೋದು, ಬಟ್ಟೆ ಹ್ಯಾಂಗ್ ಮಾಡಕ್ ಇರ್ಬೋದು. ಈ ತರ ನೋಡಿದಿಲ್ಲ ನಾವು ಯಾವಾಗ ಅಲ್ಲ. ಆಮೇಲೆ ಇಲ್ಲೊಂದು ದೊಡ್ಡ ಬೆಡ್, 2 ಪಿಲ್ಲೋ, ಆಮೇಲೆ 4 ಪಿಲ್ಲೋ ಆಕ್ಚುಲಿ, ಆಮೇಲೆ ಬ್ಲಾಂಕೆಟ್, ಆಮೇಲೆ ಟವಲ್, ನೆಕ್ಸ್ಟ್ ಎಸಿ ಎಲ್ಲೈತಿ. ಮೇನ್ ಬೇಕಾಗಿರೋಂಥದಪ್ಪ, ಫುಲ್ ಹ್ಯೂಮಿಡಿಟಿಗೆ ಸಾಕಾಗ್ಬಿಟ್ಟೈತೆ. ಇಲ್ಲೊಂದು ವಿಂಡೋನ ಐತಿ. ಹಂಗೆ ಈ ಸೈಡ್ ಬಂದ್ರೆ ಏನೈತಪ್ಪ, ಇಲ್ಲೇ ಟಿವಿ, ಆಮೇಲೆ ಅಲ್ಲಿ ಒಂದು ಚೇರ್. ನೆಕ್ಸ್ಟ್ ಈ ಸೈಡ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಮರ್ತಿಯಲ್ಲ, ಇನ್ ಕೇಸ್ AC ಬಂದ್ ಮಾಡಿದ್ರೆ ಫ್ಯಾನ್, ಇನ್ ಕೇಸ್ ಎಸಿ ಏನಾರು ಬಂದ್ ಮಾಡಿದ್ರೆ ಫ್ಯಾನ್. ಆಮೇಲೆ ಈ ಸೈಡ್ ಬಂದು ಈ ಸೈಡ್ ಡ್ರೆಸ್ಸಿಂಗ್ ಟೇಬಲ್ ಐತಿ. ಸೊ ಇಲ್ಲೆಲ್ಲ ರೆಡಿ ಆಗ್ಬೋದು. ಆಮೇಲೆ ಒಂದು ವಾಟರ್ ಬಾಟಲ್ ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲೇ ಕೆಟಲ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೇ ಫೇಸ್ ವಾಶ್, ಶಾಂಪೂ, ಸೋಪು, ಬ್ರಷ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು ಬಾತ್ರೂಮ್ ಏರಿಯಾ. ಬಾತ್ರೂಮು ಫುಲ್ ಸ್ಪೇಷಿಯಸ್ ಆಗೈತಿ. ಆಮೇಲೆ ಈ ಸೈಡ್ ಒಂದು ಮಿರರ್ ಕೊಟ್ಟಿದ್ದಾರೆ, ಹಂಗ ಒಂದು ಸಿಂಕು ಐತಿ, ಒಂದು ಬಕೆಟ್ ಜೊತೆಗೆ ಚಂಬು, ಇಷ್ಟೆಲ್ಲ ಐತಿ. ಈ ಸೈಡ್ ಹ್ಯಾಂಗರ್ ಐತಿ. ಆಮೇಲೆ ನಿಮ್ದು ಲಗೇಜ್ ಇಡೋಕ್ಕೆ ಈ ಸೈಡು ಆ ಸೈಡು ಕೊಟ್ಟಿದ್ದಾರೆ ಲಾಕರ್ಸ್ ರೂಮ್. ಇಲ್ಲೆಲ್ಲ ಲಗೇಜ್ ಇಡ್ಬೋದು ನೀವು. ನಮ್ಮ ಲಗೇಜ್ ಇದ್ರಾಗ ಹಿಡಿಸ್ತಾವಿಲ್ಲ ಗೊತ್ತಿಲ್ಲ. ಸೊ ಇವಾಗ ಜಸ್ಟ್ ನಮ್ದು ಊಟ ಬಂತು. ಆರ್ಡ್ರ್ ಮಾಡಿದ್ರು ಇವರು. ಏನೇನು ಆರ್ಡ್ರ್ ಮಾಡಿರಿ 1 by 1 ತೆಗಿತು ತೋರಿಸ್ರಿ. ಒಂದು ಎಗ್ ರೋಸ್ಟು, 2 ಚಪಾತಿ, 2 ಪರೋಟ, ಒಂದು ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ. ಹಾಂ, ಇದು ಝೊಮ್ಯಾಟೊ ಒಳಗೆ ತಂದು ಕೊಟ್ಟರು, ಬಟ್ ಇಲ್ಲಿಂದ ನಮ್ಮ ಒಂದು ಎಗ್ ರೋಸ್ಟ್ ಹೇಳಿದ್ದೆ, ಆಮೇಲೆ 2 ಚಪಾತಿ 2 ಪರೋಟ ಹೇಳಿದ್ದೆ. ಆಮೇಲೆ ಇಲ್ಲೇ ಎಗ್ ಫ್ರೈಡ್ ರೈಸ್ ಐತೆ. ಎಗ್ ಫ್ರೈಡ್ ರೈಸ್ ಸ್ವಲ್ಪ ತಿನ್ಕೊಂಡು ಬಂದಿದ್ದಲ್ಲ, ಜಾಸ್ತಿ ಇರಲಿಲ್ಲ. ನೋಡೋಣ ಹೆಂಗಿರ್ತಾವ ಅಂತೇಳಿ. ಇದು ಚಪಾತಿ ಇದೆ, ಮೇಲೆ 1 ಚಪಾತಿ, ಮೇಲೆ 1 ಚಪಾತಿ. ಹೆಂಗಿರ್ತೈತೆ ನೋಡೋಣ ಅಂತ. ಪರೋಟ ರಿಸ್ಕ್ ತಗೋದು ಬೇಡ ಅಂತೇಳಿ ಅದನ್ನು 2 ಹೇಳೀನಿ. ಇಲ್ಲಿ ಬೇಡ ಪರೋಟ ಫೇಮಸ್, ಹಾಗಾಗಿ ಪರೋಟ ಹೇಳಿ ಸಾಕು ಹೇಳಿ ತಗೊಂಡೈತಿ. ಇದೆ ಆಗ್ತೈತೆ ಇಷ್ಟೇ. ಓಕೆ ಡನ್. ನೆಕ್ಸ್ಟ್ ಗ್ರೇವಿ ನೋಡೋಣ. ಎಗ್ ಮಸಾಲ ಆರ್ಡರ್ ಮಾಡೋಕೆ ಫೋನ್ ಮಾಡಿದ್ದೆ. ಎಗ್ ಮಸಾಲ ಇಲ್ಲ, ಎಗ್ ರೋಸ್ಟ್ ಇದೆ, ಅದು ಗ್ರೇವಿನೇ ತಗೋರಿ ಅಂತ ಹೇಳಿದ್ರು. ಆಯಿತು ಅಂತ ಅಂದೆ. ಆಯ್ತು, 2 ಎಗ್ ಕೊಡ್ತಾರಲ್ಲ ಅಂತ ಹೆದರಿಕೆ ಬಂದಿತ್ತು ನಂಗೆ. ಎಗ್ ಅದಾವ 2 ಅಂದ್ರೆ ನಾನು ಅದಕ್ಕೆ ಹೆದರಿಕೆ ಬಂದಿತ್ತು. 1 ಕೊಟ್ಟಿದ್ರೆ ನೀನ ತಿಂತಿ ಅಂತ. ಸೊ ಎಗ್ ರೋಸ್ಟು, 1 ಪರೋಟ, 1 ಚಪಾತಿ. ಸೊ ಫಸ್ಟ್ ಇವಾಗ ಪರೋಟ ಟ್ರೈ ಮಾಡೋಣಂತೆ.
ಭಾಳ ಗಟ್ಟಿ ಐತನ? ಇಲ್ಲ ತಪ್ಪದು ನಾರ್ಮಲ್ ಐತಿ. ಹೆಂಗೈತಿ ಎಗ್ ರೋಸ್ಟ್? ಮಸ್ತ್ ಐತೆ. ಆ್ಯಕ್ಚುಲಿ ಭಾಳ ಏನು ಡಿಫ್ರೆನ್ಸ್ ಬೀಳಂಗಿಲ್ಲ ನೋಡ್ರಿ, ನಮ್ಮ ಕಡೆ ಊಟಕ್ಕೆ ಈ ಊಟಕ್ಕೆ ಸಿಮಿಲರ್ ಅನ್ನಿಸ್ತೈತಿ, ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್. ನಾವು ಮನಾಲಿ ಹೋದಾಗ ಸ್ವಲ್ಪ ಚೇಂಜ್ ಅಂತ, ಅದು ನಾರ್ತ್ ಸೈಡ್ ಆಕತ್ತಲ್ಲ, ಇದು ಸೌತ್ ಸೈಡ್ ಆಲ್ಮೋಸ್ಟ್ ಸೇಮ್ ಇರ್ತೈತಿ. ಸ್ವಲ್ಪ ಇಲ್ಲಿ ಪರೋಟ ಜಾಸ್ತಿ ಬರ್ತೈತಿ, ನಮ್ಮ ಕಡೆ ಚಪಾತಿ ಜಾಸ್ತಿ ಇರ್ತೈತಿ. ಸೊ ಓವರ್ ಆಲ್ ಆಗಿ ರೂಮ್ ಮಸ್ತ್ ಐತಿ. ಆಲ್ಮೋಸ್ಟ್ ಆಲ್ ಎಲ್ಲ ಫೆಸಿಲಿಟಿನೂ ನಮಗ ಕೊಟ್ಟಿದಾರ. ಸೊ ನಂಗಂತೂ ಭಾಳ ಇಷ್ಟ ಆಯ್ತು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಇನ್ನಷ್ಟು ಟ್ರಾವೆಲ್ ಲಾಗ್ಸ್ ಬರ್ತಿರ್ತಾವು, ಮಿಸ್ ಮಾಡ್ಲಿಲ್ಲಂಗ ಅವನು ನೋಡ್ರಿ. ಆಮೇಲೆ ಹಿಂದಿನ ವಿಡಿಯೋಸ್ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ.